ರಾಜ್ಯಪಾಲರ ವಿರುದ್ಧ ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಮಂಡ್ಯ, ದಾವಣಗೆರೆ, ಉಡುಪಿ ಸೇರಿ ಹಲವೆಡೆ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮಂಡ್ಯದಲ್ಲಿ ರಾಜ್ಯಪಾಲರ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಆರ್ ಪೇಟೆ ಚನ್ನರಾಯಪಟ್ಟಣ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ರಾಜ್ಯಪಾಲರ ಶವಯಾತ್ರೆಯನ್ನ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಂಗಳೂರಿನ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ಈಗಾಗಲೇ ಅವರನ್ನ ಪೊಲೀಸರು ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಪ್ರತಿಭಟನಾ ಸಭೆಗೆ ಭಾಗವಹಿಸಿದ ಪಕ್ಷ ಎಲ್ಲ ಮುಖಂಡರುಗಳಿಗೆ ಪ್ರತಿಭಟನೆ ಮಾಡ್ತಾ ಇರೋದೇನೋ ಇದೆಲ್ಲ. ಬಟ್ ದಯವಿಟ್ಟು ಆ ಟೈರ್ಗಳಿಗೆಲ್ಲ ಬೆಂಕಿ ಹಚ್ಚಿ ರೀತಿಯಾಗೆಲ್ಲ ಮಾಡಕ್ಕೆ ಹೋಗಬೇಡಿ, ಒಳ್ಳೆಯದು ಅಲ್ಲ. ಬಟ್ ನನಗೆ ಹೇಗೆ ಅನಿಸುತ್ತೆ ಅಂತಂದರೆ, ಸರ್ಕಾರದಲ್ಲಿರುವಂಥವರೇ ಪ್ರತಿಭಟನೆಗೆ ಕರೆ ಕೊಡೋದಂತೆ, ಅದೇ ಸರ್ಕಾರದಲ್ಲಿರುವಂಥವರೇ ಗೃಹ ಇಲಾಖೆ ಅಡಿಯಲ್ಲಿ ಬರುವಂಥ ಪೊಲೀಸರಿಂದ ಅರೆಸ್ಟ್ ಮಾಡಿಸೋದಂತೆ. ತುಂಬ ಮಜವಾಗಿದೆಯಲ್ವಾ? ಆ ಕಡೆಗೆ ಉಪಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡಬೇಕು, ಹೋರಾಟ ಮಾಡಬೇಕು ಅಂತ ಕರೆ ಕೊಡ್ತಾರೆ. ಈ ಕಡೆಗೆ ಗೃಹ ಮಂತ್ರಿಗಳು ಅಲ್ಲಿ ಪ್ರತಿಭಟನೆ ಮಾಡುವಂಥವ್ರನ್ನ ಈಗ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ ಪೊಲೀಸರ ಮೂಲಕವಾಗಿ. ಚೆನ್ನಾಗಿದೆ, ಇದೊಂದು ರೀತಿಯಾಗಿ ನಡೀತಾ ಇರುತ್ತೆ. ಹೇಗೆ ಅನ್ನೋದು ನಿಮ್ಗೆ ಹೇಳಿದೆ ಅಷ್ಟೇ. ರಾಜ್ಯಪಾಲರ ವಿರುದ್ಧ ಈಗ ರಾಜ್ಯಾದ್ಯಂತ ಕಾಂಗ್ರೆಸ್ ಕಿಚ್ಚು ಹಚ್ಕೊಂಡಿದೆ. ಆ ಕಡೆಗೆ ಬಿಜೆಪಿ JDSನವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಟೈರಿಗೆ ಬೆಂಕಿ ಹಚ್ಚೋದನ್ನು ಮೊದಲು ನಿಲ್ಲಿಸಿರಪ್ಪ. ನೀವು ಬೇರೆ ಹೋರಾಟಗಳನ್ನು ಮಾಡ್ಕೊಳ್ಳಿ. ಯಾರ ಪರವಾಗಿ ಯಾರ ವಿರುದ್ಧವಾಗಿ ಏನಾದರೂ ಘೋಷಣೆ ಕೂತ್ಕೊಳ್ಳಿ. ಈ ಟೈರಿಗೆ ಬೆಂಕಿ ಹಚ್ಚೋದನ್ನು ಮೊದಲು ನಿಲ್ಲಿಸಿ. ಇದನ್ನು ಅವಾಯ್ಡ್ ಮಾಡಬೇಕಾದನ್ನು. ಕಣ್ಣು ಸಿಕ್ಕಿದ ತಕ್ಷಣ ಟೈರಿಗೆ ಬೆಂಕಿ ಹಚ್ಚೋದಂತೆ. ನಿಮಗೇನಾಗಬೇಕಾಗಿದೆ? ವಾಯುಮಾಲಿನ್ಯ ಹಾಳಾದ ಮೇಲೆ ದೆಹಲಿ ರೀತಿಯಲ್ಲಿ ಬಾಯ್ ಬಡ್ಕೋಬೇಕು. ಈಗ ರಾಜ್ಯಪಾಲರ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ಜೋರಾಗ್ತಾ ಇದೆ. ಎಲ್ಲ ಕಡೆಯೂ ಕೂಡ ಮಂಡ್ಯ, ದಾವಣಗೆರೆ, ಉಡುಪಿ, ಮಂಗಳೂರು ಎಲ್ಲ ಕಡೆಯೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದ್ದಾರೆ. ರಾಜ್ಯಪಾಲರ ಶವಯಾತ್ರೆಯನ್ನು ಕೂಡ ದಾವಣಗೆರೆಯಲ್ಲಿ ಮಾಡಿದ್ದಾರೆ. ಕೆಆರ್ ಪೇಟೆ ಮತ್ತು ಚನ್ನರಾಯಪಟ್ಟಣ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಮಂಡ್ಯದಲ್ಲಿ ರಾಜ್ಯಪಾಲರ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ನೋಡಿ, ಒಂದೊಂದು ರೀತಿಯಲ್ಲಿ ಅವರವರ ಗಮನ ಸೆಳೆಯುವ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ತೋಚಿದಂತೆ, ಅವರಿಗೆ ಬಂದಂತೆ, ಮನಸ್ಸಿಗೆ ಬಂದಂತೆ ಪ್ರತಿಭಟನೆಗಳನ್ನ, ರೂಪುರೇಷೆಗಳನ್ನು ಹಾಕೊಂಡಿದ್ದಾರೆ. ಉಪಮುಖ್ಯಮಂತ್ರಿಗಳು ಕೂಡ ಕಾಣಿಸ್ಕೊಂಡಿಲ್ಲ ಬೆಂಗಳೂರಿನಲ್ಲಿ. ಅವರೊಬ್ಬರು ಬರಬೇಕಾಗಿದೆ, ಅವರು ಕೂಡ ಬರ್ತಾರೆ, ಅವರು ಪ್ರತಿಭಟನೆಯನ್ನ ಮಾಡ್ತಾರೆ. ಸೊ ರಾಜ್ಯಪಾಲರ ವಿರುದ್ಧ ಈಗ ಬಹುದೊಡ್ಡದಾಗಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇತ್ತು. ಅಲ್ಲಿ ನೋಡಿ, ಶವಯಾತ್ರೆಯನ್ನ ಮಾಡ್ತಾ ಇರೋದು ದಾವಣಗೆರೆಯಲ್ಲಿ. ಶವಯಾತ್ರೆಯನ್ನ ಮಾಡ್ಕೊಂಡು ಬರ್ತಾ ಇರೋದು. ಇನ್ನೊಂದು ಕಡೆಗೆ ಟೈರ್ಗೆ ಬೆಂಕಿ ಹಚ್ಚಿ ಹಲವು ಕಡೆಗಳಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಕಣ್ಣಲ್ಲಿ ಹೆದ್ದಾರಿಗಳಲ್ಲೆಲ್ಲ ಟೈರಿಗೆ ಬೆಂಕಿ ಹಚ್ಕೊಂಡಿರ್ತಾರೆ. ಇದು ಶವಯಾತ್ರೆ ದಾವಣಗೆರೆಯದ್ದು. ಇನ್ನೊಂದು ಕಡೆಗೆ ರಸ್ತೆ ತಡೆದು ಪ್ರತಿಭಟನೆ, ಅದು ಕೆಆರ್ ಪೇಟೆ, ಚನ್ನರಾಯಪಟ್ಟಣ, ಚಿತ್ರದುರ್ಗ ಈ ಭಾಗಗಳಲ್ಲೆಲ್ಲ ರಸ್ತೆ ತಡೆದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮೈಸೂರಿನ ಟಿ ನರಸೀಪುರದಲ್ಲಂತೂ ಇವತ್ತು ಬಂದ್ಗೆ ಕರೆ ಕೊಟ್ಬಿಟ್ಟಿದ್ದಾರೆ.